ಇವತ್ತು ಚಿಕ್ಕೋಡಿಗೆ ಸಂಬಂಧಪಟ್ಟಂಗೆ ಕುಟುಂಬ ರಾಜಕಾರಣದ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಈಗ ಟಿಕೆಟ್ ಕೊಟ್ಟಿರುವಂಥದ್ದು ಇದು ಯಾವ ರೀತಿ ಸರಿ? ಇದು ಎಲ್ಲ ಪಕ್ಷದಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದಿದೆ. ಯಾವ ಪಕ್ಷದಲ್ಲಿ ಇಲ್ಲ ಹೇಳಿ? ಆಯಿತು, ಈಗ ಸಾಮರ್ಥ್ಯ ಇರೋ ಯಾರ್ಯಾರಿಗೆ ಸಾಮರ್ಥ್ಯ ಇರ್ತದೆ ಅವ್ರಿಗೆ ಗೆದ್ದು ಬರ್ತಾರೆ, ಅಭ್ಯರ್ಥಿಗಳಾಗ್ತಾರೆ. ಈಗ ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರಲ್ಲ, ಮೋದಿಜಿಯವ್ರು ಹೇಳ್ತಾ ಇದ್ದಾರಲ್ಲ, ಪರಿವಾರ ಕಾ ರಾಜಕಾರಣ ಸೆ ದೂರ ರಹನಾ ಭಾಷಣ ಮಾಡ್ತಾರಲ್ಲ. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಏನು ನಡೀತಿದೆ? ಒಂದೇ ಮನೆ ಒಳಗೆ ಯಾರ್ಯಾರು ಎಷ್ಟು ಸೀಟ್ ಇದ್ದಾರೆ? ಯಡಿಯೂರಪ್ಪ ಅವ್ರ ಮಕ್ಕಳಿಗೆ ಕೊಟ್ಟಿರೋದು ಅದೆಲ್ಲ ನಿಮಗೆ ಗೊತ್ತಿದೆಯಲ್ಲ. ಈ ಪರಿವಾರ ರಾಜಕಾರಣ ಅಂತಕ್ಕಂಥದ್ದು ಇದನ್ನು ಯಾರು ಮಾತಾಡ್ತಕ್ಕಂಥದ್ದು ಯಾರಿಗೂ ಕೂಡ ಇವತ್ತು ನೈತಿಕತೆ ಇಲ್ಲ. ಎಲ್ಲದೂ ಅದೇ ನಡೆದಿದೆ. ಚಿಕ್ಕೋಡಿಗೆ ಸಂಬಂಧಪಟ್ಟಂಗೆ ಕುಟುಂಬ ರಾಜಕಾರಣದ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಈಗ ಟಿಕೆಟ್ ಕೊಟ್ಟಿರುವಂಥದ್ದು ಇದು ಯಾವ ರೀತಿ ಸರಿ? ಇದು ಎಲ್ಲ ಪಕ್ಷದಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದಿದೆ. ಯಾವ ಪಕ್ಷದಲ್ಲಿ ಇಲ್ಲ ಹೇಳಿ? ಆಯಿತು, ಈಗ ಸಾಮರ್ಥ್ಯ ಇರೋ ಯಾರ್ಯಾರಿಗೆ ಸಾಮರ್ಥ್ಯ ಇರ್ತದೆ ಅವ್ರಿಗೆ ಗೆದ್ದು ಬರ್ತಾರೆ, ಅಭ್ಯರ್ಥಿಗಳಾಗ್ತಾರೆ. ಈಗ ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರಲ್ಲ, ಮೋದಿಜಿಯವ್ರು ಹೇಳ್ತಾ ಇದ್ದಾರಲ್ಲ, ಪರಿವಾರ ಕಾ ರಾಜಕಾರಣ ಸೆ ದೂರ ರಹನಾ ಭಾಷಣ ಮಾಡ್ತಾರಲ್ಲ. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಏನು ನಡೀತಿದೆ? ಒಂದೇ ಮನೆ ಒಳಗೆ ಯಾರ್ಯಾರು ಎಷ್ಟು ಸೀಟ್ ಇದ್ದಾರೆ? ಯಡಿಯೂರಪ್ಪ ಅವ್ರ ಮಕ್ಕಳಿಗೆ ಕೊಟ್ಟಿರೋದು ಅದೆಲ್ಲ ನಿಮಗೆ ಗೊತ್ತಿದೆಯಲ್ಲ. ಈ ಪರಿವಾರ ರಾಜಕಾರಣ ಅಂತಕ್ಕಂಥದ್ದು ಇದನ್ನು ಯಾರು ಮಾತಾಡ್ತಕ್ಕಂಥದ್ದು ಯಾರಿಗೂ ಕೂಡ ಇವತ್ತು ನೈತಿಕತೆ ಇಲ್ಲ. ಎಲ್ಲದೂ ಅದೇ ನಡೆದಿದೆ.